ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಿದೇಶದಲ್ಲಿ ರಾಹುಲ್ ಗಾಂಧಿ ಮೀಟ್ ಆಗಿದ್ದು ಯಾರನ್ನ? ಫೋಟೋ ಬಿಟ್ಟ ಬಿಜೆಪಿ. ರಾಹುಲ್ ಗಾಂಧಿ ದೇಶದ ವಿರುದ್ಧ ಇದೇನು ಮಾಡ್ತಿದ್ದಾರೆ ನೋಡಿ, ಈಗ ಅಸಲಿಯತ್ತು ಅಂತ. ರಾಹುಲ್ ಗಾಂಧಿ ಈ ದೇಶದ LOP ಆಗಿದ್ದು ಏನು ಮಾಡ್ತಿದ್ದಾರೆ ಇಡೀ ದೇಶ ನೋಡಲಿ ಅಂತ ಮುಗಿಬೀಳ್ತಾ ಇದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ ಸದಾ ಕಾಂಟ್ರವರ್ಸಿಯಲ್ಲಿರುತ್ತೆ. ಈ ಸೆಷನ್ ಟೈಮಲ್ಲಿ ಅವರು LOP ವಿರೋಧ ಪಕ್ಷ ನಾಯಕರು ಶ್ಯಾಡೋ PM ಅಂತ ಕರೆಸ್ಕೊಳ್ತಾರೆ. ಅಂಥದ್ರಲ್ಲಿ ಸೆಷನ್ ಬಿಟ್ಟು ಯಾಕೆ ಜರ್ಮನಿಗೆ ಹಾರಿದ್ರು, ಮತ್ತು ಅಲ್ಲಿಂದ ಇನ್ನೊಂದು ದೇಶಕ್ಕೆ ಹಾರೋ ಪ್ಲ್ಯಾನು ಏನು ಅಂತ BJP ಪ್ರಶ್ನೆ ಮಾಡ್ತೋದಕ್ಕೆ ಪ್ರಿಯಾಂಕಾ ವಾದ್ರಾ ಅವರು ಅವರ ವಿದೇಶ ಪ್ರಯಾಣ ಅವರ ಹಕ್ಕು, ಮೋದಿ ಏನು ಕಡಿಮೆ ಹೋಗ್ತಾರ ಅಂತ ಕೌಂಟರ್ ಕೊಟ್ಟರು. ಅದಲ್ಲಿಗೆ ಬಿಟ್ಟು ಹೋಯ್ತು. ಆದರೆ ವಿದೇಶಕ್ಕೆ ಹೋಗಿ ರಾಹುಲ್ ಗಾಂಧಿ ಅವರು ಏನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಮೊನ್ನೆ ಒಂದು ವಿಡಿಯೋ ಬಂತು. ಅವರು ಕಾರು, ಬೈಕ್ ಶೋರೂಮ್ ಅಥವಾ ಸಮಥಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹತ್ರ ನಿಂತ್ಕೊಂಡು, ನೋಡಿ ಈ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಭಾರತದಲ್ಲೂ ಕೂಡ ಜಾಸ್ತಿ ಆಗಬೇಕು, ನಾವು ಹಿಂದೆ ಬೀಳ್ತಾ ಇದ್ದೀವಿ ಅಂತೆಲ್ಲ ಭಾರತವನ್ನು ಮತ್ತೆ ಕ್ರಿಟಿಸೈಸ್ ಮಾಡಿದ್ದಾರೆ, ತಮ್ಮದೇ ಕೆಲಸ ಶುರು ಮಾಡಿದ್ದಾರೆ ಅಂತ BJP ಅಟ್ಯಾಕ್ ಮಾಡ್ತು. ಅಷ್ಟಕ್ಕೆ ಮುಗಿಲಿಲ್ಲ. ಈಗ ಒಂದು ಫೋಟೋ ನೋಡಿ. BJP ಈಗ ಆ ಫೋಟೋ ಇಟ್ಟು ಭಾರತ ವಿರೋಧಿ ಶಕ್ತಿಯನ್ನು ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ. ಸೊ ಇವ್ರು ಯಾಕೆ ಪದೇ ಪದೇ ಹೋಗ್ತಿರ್ತಾರೆ, ಅದರಲ್ಲೂ ತಮ್ಮ ಭದ್ರತಾ ಪಡೆಗಳಿಗೆ ಇನ್ಫಾರ್ಮೇಷನ್ ಕೊಡಲ್ಲ ಅವ್ರು ಎಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಅಂತ ಒಂದು ಪತ್ರ ಮೊನ್ನೆ ದೊಡ್ಡ ಸದ್ದು ಮಾಡ್ತಲ್ವ. ರಾಹುಲ್ ಗಾಂಧಿ ಅವರು ಯಾಕೆ ಅವರ ರಕ್ಷಣೆಗಿರೋ ಪಡೆಗಳಿಗೂ ಗೊತ್ತಾಗದಿರೋ ಹಾಗೆ ದೇಶಗಳಿಗೆ ಹಾರ್ತಾರೆ, ಮತ್ತು ಯಾವ್ಯಾವ ದೇಶಕ್ಕೆ ಈ ಥರ ಇನ್ಫಾರ್ಮೇಷನ್ ಕೊಡದೆ ಹೋಗಿದ್ದಾರೆ ಅನ್ನೋ ಲಿಸ್ಟೇ ಔಟ್ ಆಯಿತು. ಸೊ ಇದಕ್ಕೇನ ಇವ್ರು ಹೋಗೋದು ಅನ್ನೋ ರೀತಿಯಲ್ಲಿ BJP ಮುಗಿಬಿತ್ತು. ನೋಡಿ, ಈಗ ಜಾರ್ಜ್ ಸೋರಸ್ ಆ್ಯಂಟಿ ಇಂಡಿಯಾ ಎಲಿಮೆಂಟ್ ಆತ. ಜಾರ್ಜ್ ಸೋರಸ್ಸು ಇಂಡಿಯನ್ ಅಲ್ಲ, ಆದರೆ ರಾಹುಲ್ ಗಾಂಧಿ ಒಬ್ಬ ಇಂಡಿಯನ್ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ವ್ಯಕ್ತಿ. ಗೊತ್ತೋ ಗೊತ್ತಿಲ್ವ ಇವ್ರಿಗೆ? ಯಾಕೆ ಇವರು ಸಂವಿಧಾನ ರಕ್ಷಣೆ ಮಾಡ್ತೀನಿ ಅಂತ ಭಾಷಣ ಬಿಗಿದು ಇಲ್ಲಿ ಓತ್ತು ತಗೊಂಡು ಪ್ರಮಾಣ ವಚನ ಮಾಡುವಾಗ ಏನಂತ ತಗೊಳ್ತಾರೆ? ನಮ್ಮ ಸಂವಿಧಾನದ ರಕ್ಷಣೆ ಅಂತ ತಾನೆ. ಇವ್ರು ಯಾಕೆ ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಕೆಲಸ ಮಾಡ್ತಿರುವ, ಇಲ್ಲಿನ ಪ್ರಜಾಪ್ರಭುತ್ವವನ್ನು ಅಲ್ಲೋಲ ಕಲ್ಲೋಲ ಮಾಡಬೇಕು ಅಂತ ಇಲ್ಲಿ ದೇಶದಲ್ಲಿ ಅಶಾಂತಿ ಸೃಷ್ಟಿಸೋಕೆ ಪ್ರಯತ್ನ ಮಾಡ್ತಿರುವಂಥ ಸೋರಸ್ ಟೀಮನ್ನು ಮೀಟ್ ಆಗ್ತಾರೆ? ಒನ್ಸ್ ಅಗೇನ್ ಸೋರಸ್ ಟೀಮ್ ಜೊತೆ ಮೀಟಿಂಗ್ ಆಗಿದೆ. ಸೋರಸ್ ಮತ್ತು ರಾಹುಲ್ ಇಬ್ಬರು ಬೇರೆ ಬೇರೆ ಅಲ್ಲ, ಒಂದೇ ಆತ್ಮ ಎರಡು ದೇಹ ಅಷ್ಟೇ ಅಂತ BJP ಫೋಟೋ ಬಿಟ್ಟು ಮುಗಿಬಿದ್ದಿದೆ. ಯಾರನ್ನ ಮೀಟ್ ಆಗಿದ್ದಾರೆ ಅಂತ ಕೇಳಿದ್ರೆ, ಈ ಸಲ ವಿದೇಶದಲ್ಲಿ ರಾಹುಲ್ ಗಾಂಧಿ ಅವರು ನೋಡಿ ಸೋರಸ್ ಫಂಡೆಡ್ ಆರ್ಗನೈಸೇಷನ್ ಟ್ರಸ್ಟಿಯನ್ನು ಮೀಟ್ ಆಗಿದ್ದಾರೆ. ಇದು ಪ್ರೂಫ್. ಇದಕ್ಕಿಂತ ಸಾಕ್ಷಿ ಬೇಕಾ ಇವ್ರು ಯಾಕೆ ವಿದೇಶಕ್ಕೆ ಹಾರ್ತಾರೆ ಅಂತ ಮುಗಿಬಿದ್ದಿರೋದು. ರಾಹುಲ್ ಗಾಂಧಿಯವರ ಜೊತೆಗೆ ಅವ್ರ ಪಕ್ಕದಲ್ಲಿಯೇ ಬರ್ಲಿನ್ ಬೇಸ್ಡ್ ಒಂದು ಸ್ಕೂಲ್ ಪ್ರೊಫೆಸರ್ ಕಾರ್ನೆಲಿಯಾ ವೋಲ್ ಇವ್ರು ನಿಂತಿದ್ದಾರೆ. ಇವರು ಜಾರ್ಜ್ ಸೋರಸ್ ಸಂಬಂಧಪಟ್ಟಂತೆ ಒಂದು ಸಂಸ್ಥೆಯಲ್ಲಿ ಟ್ರಸ್ಟಿಯಾಗಿದ್ದಾರೆ ಅಂತ ಆ ಫೋಟೋ ಬಿಟ್ಟು ಮುಗಿಬಿದ್ದಿದೆ BJP. ಏನು ಇವರ ಉದ್ದೇಶ ಹಾಗಾದರೆ? ಯಾಕೆ ಹೋಗ್ತಾರೆ ಈ ರೀತಿ ಪದೇ 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 ಪದೇ? ಅದರಲ್ಲೂ ಸೆಷನ್ ಹೊತ್ತಲ್ಲಿ ಹೋಗ್ತಾರೆ, ಇಲ್ಲ ಸೆಷನ್ ಮುಗಿದ ಮೇಲೆ ಹೋಗ್ತಾರೆ. ಸೆಷನ್ ಆಸುಪಾಸಲ್ಲಿ ಏನಾದರೂ ಒಂದು ಸುದ್ದಿ ಜೋರಾಗಿ ಸದ್ದು ಮಾಡುತ್ತೆ. ಯಾಕಿಂಥ ವಿಷಯಗಳು ಇವ್ರಿಗೆ ಲಿಂಕ್ ಆಗಿರಬಾರ್ದು ಅಂತ BJP ಸದಾ ಎತ್ತುತ್ತಾ ಇರುತ್ತಲ್ವ. ಈ ವೋಟ್ ಚೋರಿ ವಿಚಾರ ಅವರು ಎಲ್ಲ ಪ್ರೆಸೆಂಟೇಷನ್ ಕೊಟ್ರಲ್ಲ, ಅದ್ರ PDF ರೆಡಿ ಆಗಿದ್ದೇ ವಿದೇಶದಲ್ಲಿ ಅಂತ ಒಂದಿಷ್ಟು ವಿಚಾರಗಳನ್ನು ಇಟ್ಟು ನಮಗೆಲ್ಲ ದಾಖಲೆ ಸಿಕ್ಕಿದೆ. ಅಲ್ಲಿ PDF ಯಾವ ದೇಶದಲ್ಲಿ ರೆಡಿ ಆಗಿದೆ ಅನ್ನೋದಕ್ಕೆ ದಾಖಲೆ ಸಿಕ್ಕಿದೆ ಅಂತ BJP ಮುಗಿಬಿದ್ದಿತ್ತು. ವೋಟ್ ಚೋರಿ ಕಂಪ್ಲೀಟ್ ಪ್ಲ್ಯಾನ್ ವಿದೇಶದಲ್ಲಿ ರೆಡಿ ಆಗಿದೆ ಅಂತ. ಮೊನ್ನೆ BJP ಫಾಲೋವರ್ಸ್ ಎಲ್ಲ ಒಂದು 3 ವಿಚಾರಗಳನ್ನು ಲಿಂಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಜೋರು ಶೇರ್ ಆಯಿತು. ಪೃಥ್ವಿರಾಜ್ ಚೌಹಾಣ್ ಮಾತು, ಆಪರೇಷನ್ ಸಿಂಧೂರ ಫಸ್ಟ್ ಡೇ ಫೇಲ್ಯೂರ್ ಅಂತ. ಅದಾದ ಮೇಲೆ ಈ NCP ನಾಯಕನ ಮಾತು ಏನಂತ, ಅಮೇರಿಕಾದಿಂದ ಏನೋ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಆಗುತ್ತೆ, ಮೋದಿ ಕುರ್ಚಿ ಬಿಡುವಂಥ ಒಂದು ದೊಡ್ಡ ಬಾಂಬ್ ಸಿಡಿಯುತ್ತೆ ಅಂತ. ಮತ್ತು ರಾಹುಲ್ ಗಾಂಧಿ ಅವರು ಬೇರೆ ವಿದೇಶದಲ್ಲಿದ್ದಾರೆ, ಇದೇನಾಗ್ತಿದೆ ಅನ್ನೋ ಚರ್ಚೆ ಹುಟ್ಟುಕೊಳ್ತು.
ಇದರ ಜೊತೆಗೆ ಭಾರತದಲ್ಲಿ ಪದೇ ಪದೇ ಇಲ್ಲಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ, ಕೋಮು ಸೌಹಾರ್ದತೆಯನ್ನು ಒಡೆಯುವಂಥ ಪ್ರಯತ್ನಗಳಾಗ್ತಿರ್ತವೆ. ಈಗ ಬಾಂಗ್ಲಾದಲ್ಲಿ ಗಲಭೆ ಜೋರಾಗಿದೆ, ಆ್ಯಂಟಿ ಇಂಡಿಯಾ ಪ್ರೊಟೆಸ್ಟ್ ಶುರುವಾಗಿದೆ. ಭಾರತ ಅಲ್ಲಿ ಅಟ್ಯಾಕ್ ಮಾಡಬೇಕು, ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡಬೇಕು, ಈ ಥರ ಟ್ರಯಾಂಗಲ್ ಪ್ಲ್ಯಾನ್ ಆಗ್ತಿದೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಅಂತಲೇ ಗುಪ್ತಚರ ಮಾಹಿತಿ ಎಲ್ಲ ಆ ಕಡೆ ಈ ಕಡೆಯಿಂದೆಲ್ಲ ಬರ್ತಾ ಇರೋದು. ಚೀನಾ, ಅಮೆರಿಕದಂಥ ರಾಷ್ಟ್ರಗಳು ಏನು ಮಾಡ್ತಿವೆ ಈ ಪಾಕಿಸ್ತಾನ ಬಾಂಗ್ಲಾ ಯೂಸ್ ಮಾಡಿಕೊಂಡು ಅಂತ, ಇಲ್ಲಿನ ಒಳಗಡೆ ಇರುವಂಥ ರ್ಯಾಡಿಕಲ್ ಎಲಿಮೆಂಟ್ಸ್ನ ಯೂಸ್ ಮಾಡಿಕೊಂಡು ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿಸೋದು, ಅಶಾಂತಿ ಸೃಷ್ಟಿಸೋದು, ಗಲಭೆ ಎಬ್ಬಿಸೋದು, ಆಮೇಲೆ ಹಿಂದೂ ಸಂಘಟನೆಗಳ ಮೇಲೆ ಹಾಕಿ ಇದು ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡ್ತಿರೋದು ಅನ್ನುವ ಪ್ಲ್ಯಾನು, ಇಂಥದ್ದೆಲ್ಲ ಆಗ್ತಿದೆ ಅನ್ನುವ ರಿಪೋರ್ಟ್ಸ್ ಔಟ್ ಆಗ್ತಿರೋ ಹೊತ್ತಲ್ಲೇ ರಾಹುಲ್ ಗಾಂಧಿಯವರು ಯಾಕೆ ಆ್ಯಂಟಿ ಇಂಡಿಯಾ ಎಲಿಮೆಂಟ್ಸ್ನ ಭೇಟಿ ಆಗ್ತಾರೆ ಅನ್ನೋ ಚರ್ಚೆನೂ ಈಗ ಜೋರಾಗಿದೆ. ಫೋಟೋ ಬಿಟ್ಟು BJP ಮುಗಿಬಿದ್ದಿರೋದು. ಇವರು ವಿದೇಶಕ್ಕೆ ಹೋಗಿ ಮಾಡೋದಿನ್ನೇನೂ ಅಲ್ಲ, ಭಾರತಕ್ಕೆ, ಮೋದಿ ಸರ್ಕಾರಕ್ಕೆ ಕೆಟ್ಟದು ಮಾಡುವಂಥ ಪ್ಲ್ಯಾನ್ ರೂಪಿಸ್ಕೊಂಡು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಬರ್ತಾರೆ. ಅದನ್ನು ಇಲ್ಲಿ ಎಕ್ಸಿಕ್ಯೂಷನ್ ಶುರು ಮಾಡ್ತಾರೆ. ಫೇಲ್ ಆಗ್ತಿದ್ದಂಗೆ ಮತ್ತೆ ಹಾರ್ತಾರೆ ಅನ್ನೋ ರೀತಿಯಲ್ಲಿ BJP ಹೋಗಿ ಬಂದ ಮೇಲೆ ಭಾರತದಲ್ಲಿ ಇನ್ನೇನಾದರೂ ಶುರುವಾಗಬಹುದು ಪ್ರಯತ್ನ ಅನ್ನೋ ರೀತಿಯಲ್ಲಿ BJP ಎಚ್ಚರಿಕೆ ಸಂದೇಶವನ್ನು ರವಾನಿಸ್ತಿರೋದು. ರಾಹುಲ್ ಗಾಂಧಿ ವಿರುದ್ಧ ಮುಗಿಬಿದ್ದಿರೋದು. ಭಾರತದ ಮೇಲೆ ಇವರಿಗೆ ನಿಜವಾಗಿಯೂ ಕಾಳಜಿ ಇದೆಯಾ, ದೇಶದ್ರೋಹಿ ಇವರು ಅಂತ BJP ಕಳೆದ ವರ್ಷನೇ ಹೇಳಿದ್ದಾಗಿತ್ತು. ಕಳೆದ ವರ್ಷ ಅವರು ಎಲ್ಲೆಲ್ಲಿ ವಿದೇಶದಲ್ಲಿ ಏನೇನು ಮಾಡಿ ಬಂದಿದ್ರು ಅಂತೆಲ್ಲ ವಿಚಾರ ಹೇಳಿತ್ತು. ಈಗ ಕೋರ್ಟಲ್ಲೂ ಕೇಸ್ ನಡೀತಾ ಇದೆ. ರಾಹುಲ್ ಗಾಂಧಿಯವರು ಬೇರೆ ದೇಶಕ್ಕೆ ನಮ್ಮ ದೇಶದ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಅಂತ ಕೋರ್ಟಲ್ಲಿ ಕೆಲವು ಸಂಬಂಧಪಟ್ಟ ವಿಡಿಯೋಗಳನ್ನು ಇಟ್ಟು ಕೇಸ್ ಹಾಕಿದ್ದಾರೆ. ಇದರ ನಡುವೆ ಮತ್ತೊಂದು ಮಹತ್ವದ ಬೆಳವಣಿಗೆ. ಕಾದ್ ನೋಡೋಣ. ಇದಕ್ಕೆ ಕಾಂಗ್ರೆಸ್ಸು, ರಾಹುಲ್ ಗಾಂಧಿ ಅವರು ಇದುವರೆಗೂ ರಿಯಾಕ್ಟ್ ಮಾಡಿಲ್ಲ. ಮುಂದೆ ಏನು ಆನ್ಸರ್ ಮಾಡ್ತಾರೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.